ವಿದ್ಯಾರ್ಥಿಗಳ ಪ್ರಯತ್ನ ಮಾಡ್ರಿ, ಮಾಡೋದಾತನ್ನ ತಿಳಿಸ್ತು ಎಲ್ಲರೂ ನೋಡ್ರಿ, ತಿಳ್ಕೊಂಡು ಮಾಡ್ಬೇಕು ಗಣಿತಗಳನ್ನು. ನೋಡ್ರಿ ಎಲ್ಲರೂ ಮಾಡೋದಾದ ಕೂಡಲೇ ನಾ ತಿಳಿಸಿ ಹೇಳ್ತಾನೆ, ಲಕ್ಷ ಕೊಟ್ಟು ನೋಡ್ರಿ. ಇದೇನದ ಚೌಕಾಕಾರದ ಒಂದು ಬಯಲಿನ ವಿಸ್ತೀರ್ಣ ತಗೋಬೇಕು ಮೊದಲು. ಯಾಕಂದ್ರೆ ಒಬ್ಬನು 84 ಮೀಟರ್ ಉದ್ದವುಳ್ಳ ಚೌಕಾಕಾರದ ಜಮೀನಿನ ಬದಲಿಗೆ, ಅಂದರೆ ಚೌಕಾಕಾರಕ್ಕೆ ಭುಜ ಕೊಟ್ಟು ಬಿಟ್ಟಿರ್ತಾನೆ, ಅದರ ವಿಸ್ತೀರ್ಣಕ್ಕೆ ಒಂದು ಆಯತದ ಬಯಲು ಸಮನಾಗಿದ್ದರೆ, ಏನು ಚೌಕಾಕಾರದ ವಿಸ್ತೀರ್ಣಕ್ಕೆ ಆಯತಾಕಾರದ ಬಯಲಿಗೆ ಸಮನಾಗಿದ್ದರೆ ಆ ಆಯತದ ಸುತ್ತಳತೆ ಎಷ್ಟು ಅಂತ ಕೇಳ್ತಾರೆ. ಅವಾಗ ನಾವು ಈಸಿ ಥಿಯರಿ ಒಳಗೆ ತೋರಿಸ್ತೇವೆ ನಿಮಗೆ. ಒಬ್ಬನು 84 ಮೀಟರ್ ಉದ್ದವುಳ್ಳ ಚೌಕಾಕಾರದ ಜಮೀನಿನ ಬದಲಿಗೆ 144 ಮೀಟರ್ ಉದ್ದವಿರುವ ಕೊಟ್ಟಿರುವ ಚೌಕದಷ್ಟೇ ವಿಸ್ತೀರ್ಣವಿರುವ ಆಯತಾಕಾರದ ಜಮೀನನ್ನು ಕೊಳ್ಳಲು ಬಯಸುತ್ತಾನೆ. ಹಾಗಾದರೆ ಆ ಆಯತಾಕಾರದ ಜಮೀನಿನ ಸುತ್ತಳತೆ ಎಷ್ಟು? ಆಯತದ ಅಗಲ ಕೊಟ್ಟಾನ, ಆಯತಾಕಾರದ ಬಯಲಿನ ಅಗಲ ಕೊಟ್ಟಾನ. ಉದ್ದ ಬರಬೇಕಾದ್ರೆ ವರ್ಗದ ವಿಸ್ತೀರ್ಣಕ್ಕೆ ಆಯತದ ಉದ್ದದಿಂದ ಭಾಗಿಸಿದ್ರೆ ಅಗಲ ಬರ್ತದೆ. ತಿಳಿತದ? ನೋಡ್ರಿ, ಚೌಕಾಕಾರದ ಭುಜ ಬರೋಬರಿ 84 ಮೀಟರ್. ಆಮೇಲೆ ಆಯತದ ಉದ್ದ, ಆಯತಾಕಾರದ ಬಯಲಿನ ಉದ್ದವನ್ನು ಬರ್ಕೊರಿ. ಆಯತಾಕಾರದ ಉದ್ದ ಬರೋಬರಿ 144 ಮೀಟರ್. ಆಯತಾಕಾರದ ಎಷ್ಟದ? ಸುತ್ತಳತೆ ಬರೋಬ್ಬರಿ ಎಷ್ಟು? ಆ ಸಂಗತಿಗಳು ಏನು ಕೊಟ್ಟ ಅನ್ನೋದು ಮೊದಲು ತಿಳ್ಕೋಬೇಕು. ಸುತ್ತಳತೆ ಬರೋಬ್ಬರಿ ಎಷ್ಟು? ಏನು ಚೌಕಾಕಾರದ ಭುಜ ಕೊಟ್ಟಾನ 84 ಮೀಟರ್, ಆಯತಾಕಾರದ ಉದ್ದ 144 ಮೀಟರ್ ಅದ. ಸುತ್ತಳತೆ ಬರೋಬ್ಬರಿ ಎಷ್ಟು? ಆಯತದ ಅಗಲ ಬರೋಬ್ಬರಿ ಆಯತಾಕಾರದ ಅಗಲ ಬರೋಬ್ಬರಿ ಚೌಕದ ವಿಸ್ತೀರ್ಣ ಸರ್ವಾಸ್ವಾಗಲೇ ಆಯತದ ಉದ್ದ ಬರೋಬ್ಬರಿ ಚೌಕದ ವಿಸ್ತೀರ್ಣ ಸೂತ್ರ ಏನು? ಭುಜ ಗುಂಡ್ಲೆ ಭುಜ 84 ಗುಂಡ್ಲೆ 84. ಇದರ ಬರೋಬ್ಬರಿ 50/76. ಎಷ್ಟು ಬರ್ತದೆ? 50/76 ಬರ್ತದೆ. ನೋಡ್ರಿ, ನಾ ಮಾಡಿದ್ದು ಬರೋಬ್ಬರ ಅದನ್ನೋ ಇಲ್ಲೋ ಸರಿಯಾಗಿ ತಿಳ್ಕೊಂಡು ನೋಡ್ರಿ. ಯಾಕಂದ್ರೆ ತಪ್ಪಬಾರ್ದು ಲೆಕ್ಕ. ಎಷ್ಟಾಯ್ತು? 50 ಅಲ್ಲ, 70/56. ಎಷ್ಟು? 70/56. ಇನ್ನೊಂದು ರೀತಿ ತೋರಿಸ್ತದೆ. ಇದರದು 70/56. ನೋಡ್ರಿ, 4 4 16 ಹಿಂಗೆ ಮಾಡಿ ನೋಡ್ರಿ, ತಾನೇ ಬರ್ತಾವ. ಈಗ ಆಯತದ ಅಗಲ ಬರೋಬ್ಬರಿ ಚೌಕದ ವಿಸ್ತೀರ್ಣ ಸರ್ವಾಸ್ ಬಾಗಲೆ ಆಯತದ ಉದ್ದ
ಆಯತದ ಉದ್ದ. ಈ ಗುಣಲಬ್ಧ ಹಚ್ಕೊಳ್ಕಿಂತಲೂ ಇದನ್ನು ಹಚ್ಕೊಂಡ್ರು ಒಂದೇ. 84 ಗುಂಡ್ಲೆ 84 ಸರ್ವಾಸ್ ಬಾಗಿಲೆ 144. ನೋಡಿ, ಇದನ್ನು ಹಚ್ಕೊಳ್ಳೋದು ಒಂದೇ, ಇದನ್ನು ಹಚ್ಕೊಂಡ್ರು ಒಂದೇ. ಕೆಲವೊಂದು ಈಸಿ ಟ್ರಿಕ್ಸ್ಗಳನ್ನು ಉಪಯೋಗ ಮಾಡ್ಬೇಕು ನೀವು, ತಿಳಿತಲ್ಲ. ನೀವು ಮಾಡಿ ನೋಡ್ರಿ, 84 ಅಷ್ಟು ಆಗ್ತದಿಲ್ಲೋ ನೋಡ್ಕೊಂಡು ಆಮೇಲೆ ನೀವು ಮಾಡಿರಿ. ಯಾಕಂದ್ರೆ ನಮ್ಮ ಅಂದಾಜು ತಪ್ಪಬಾರ್ದು ಯಾವುದು ನೋಡಿ. ಯಾಕಂದರೆ 70-56 ಕರೆಕ್ಟ್ ಅದ. ಆಮೇಲೆ ಈಗ ನೀವು ಆಯತದ ಅಗಲ ಬರೋಬ್ಬರಿ ಹೆಂಗೆ ಹಚ್ಕೋಬೇಕು? ಆಯತದ ಅಗಲ ಬರೋಬ್ಬರಿ ಚೌಕದ ವಿಸ್ತೀರ್ಣ ಸರಾಸರಿ ಉದ್ದ. ಇದನ್ನು ಹಚ್ಚಿದ್ರು ಬರ್ತದೆ, ಇದನ್ನು ಹಚ್ಚಿದ್ರೆ ಏನಾಗ್ತದೆ? ಸರಳ ಬರ್ತದೆ. ಇದನ್ನು ಹಚ್ಚಿದ್ರೆ ಸರಳ ಬರ್ತದೆ. 80 ಹಾಕೋಗೊಂಡ್ಲೆ 84 ಅಂದ್ರು ಒಂದೇ, 70-56 ಅಂದ್ರು ಒಂದೇ, ತಿಳಿತಲ್ಲ. 12 12 12 12 ಬರೋಬ್ಬರಿ 49 ಮೀಟರ್. ಎಷ್ಟಾಗ್ತಿದ್ದು? 49 ಮೀಟರ್. ಓಕೆ. ಇನ್ನು ಆಯತಾಕಾರದ ಬಯಲಿನ ಸುತ್ತಳತೆ, ಆಯತದ ಬಯಲಿನ ಸುತ್ತಳತೆ ಬರೋಬ್ಬರಿ, ಆಯತಾಕಾರದ ಸುತ್ತಳತೆ ಸೂತ್ರ ಏನು? ಬರೋಬ್ಬರಿ 2 ದುಂಡು ಕಂಸ ಉದ್ದ ಪ್ಲಸ್ ಅಗಲ, ಬರೋಬ್ಬರಿ 2 ದುಂಡು ಕಂಸ 144 ಪ್ಲಸ್ 49, ಬರೋಬ್ಬರಿ 2 ಗುಂಡ್ಲೆ 9 1 4 13, 4 4 8 1 9 1 1, ಬರೋಬ್ಬರಿ 3 2 6 3 2 6 19 2 38. ಆಯ್ತು ಸರ್. ಸುತ್ತಳತೆ ಬರೋಬ್ಬರಿ 386 ಮೀಟರ್. ನೋಡಿ, ಇಷ್ಟು ನೀವು ತಿಳ್ಕೊಂಡ್ಬಿಟ್ರೆ ಯಾವ ಗಣಿತನೂ ಬೆರೆಯಲ್ಲ. 74 ಅದನ್ನ ಗುಣಲಬ್ಧಿಟ್ಟು 70 56 ಹಿಡಿದ್ರೆ ಭಾಳ ಹೊತ್ತು ಭಾಗಿಸ್ಬೇಕಾಗ್ತದೆ. ನೀವು ಹಿಂಗೂ ಮಾಡ್ಬೋದು, ಇದನ್ನು ಹಚ್ಬೋದು, ಇದನ್ನು ಹಚ್ಬೋದು. 7 49 ಇದು ಅಗಲ್ ಬಂತು, ಆಯತದ ಅಗಲ್ ಬಂತು. ಆಯತದ ಬಯಲಿನ ಸುತ್ತಳತೆ ಬರೋಬ್ಬರಿ 2 ದೊಡ್ಡ ಕಂಸ ಉದ್ದ ಪ್ಲಸ್ ಅಗಲ 2 144 ಪ್ಲಸ್ 49 9 1 4 13 9 193 3 7 19 38 386 ಮೀಟರ್. ಉತ್ತರ ಸಂಖ್ಯೆ 386 ಮೀಟರ್. ಉತ್ತರ ಸಂಖ್ಯೆ ಸಿ. ಹಿಂಗೆ ರೌಂಡ್ ಹಾಕಿಬಿಡ್ರಿ ಮ್ಯಾಲೆ ಕರೆಕ್ಟಾಗಿ ತುಂಬಬೇಕು. ತುಂಬಿದಿಂದ ಮತ್ತೊಂದ್ಸಲ ಒಳಗೆ ಕೈ ಹಚ್ಚಬಾರ್ದು ನೀವು ಸೀದ ಮೇಲೆ. ಅದನ್ನು ಹೀಗೆ ತೋರಿಸ್ತೀನಿ ನೋಡಿ ನೀವು.